ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದು. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಅಂದ್ಕೊಂಡಿದ್ದೀರಾ. ಹೌದು, ಆ ವಿಡಿಯೋ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದೀನಿ. ಸಾಕಷ್ಟು ಜನಕ್ಕೆ ತುಂಬಾ ಡೌಟ್ಸ್ ಇದೆ. ಹೌದು, ಏನಪ್ಪಾ ಅಂದ್ರೆ ಯೂಟ್ಯೂಬ್ ಇಂದ ದುಡ್ಡು ಸಂಪಾದನೆ ಮಾಡ್ಬೋದಾ, ಫೇಸ್ಬುಕ್ ಇಂದ ದುಡ್ಡು ಸಂಪಾದನೆ ಮಾಡ್ಬೋದಾ ಅಂತ ತುಂಬಾ ಜನಕ್ಕೆ ಇನ್ನೂ ಕನ್ಫ್ಯೂಸ್ ಇದೆ. ಹೌದು, ಮೊದಲೆಲ್ಲ ನಾನು ಅದೇ ರೀತಿ ಕನ್ಫ್ಯೂಸ್ ಅಲ್ಲಿ ಎಲ್ಲರೂ ದುಡ್ಡು ಸಂಪಾದನೆ ಮಾಡ್ತಾರಾ ಏನು ಹೆಂಗೆ ಅಂತ ಅಂದ್ಕೋತಾ ಇದ್ದೆ. ಹೌದು, ನಿಜ. ಯೂಟ್ಯೂಬ್ ಅಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ಸಹ ದುಡ್ಡು ಸಂಪಾದನೆ ಮಾಡ್ಬೋದು. ಯಾವ ರೀತಿಯಪ್ಪ ಏನಪ್ಪ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಕಡೆ ತನಕ ಈ ವಿಡಿಯೋ ನೋಡಿ. ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ, ಕಡೆ ತನಕ ನೋಡಿದ್ರೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನೀವೇನಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಪ್ಲೀಸ್ ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪಾ ಅಂದ್ರೆ ನಾನು ಮುಂಚೆ ಯೋಚನೆ ಮಾಡ್ತಾ ಇದ್ದೆ, ಯೂಟ್ಯೂಬ್ ಇಂದ ದುಡ್ಡನ್ನ ಸಂಪಾದನೆ ಮಾಡ್ತಾರ ಎಲ್ರು ಅಂತ. ನಾನು ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ. ಅಷ್ಟು ಯೋಚನೆ ಕೂಡ ಮಾಡಿರ್ಲಿಲ್ಲ. ಸುಮ್ನೆ ಮಾಡ್ತಾರೆ ಅಂತ. ಯಾರು ಸುಮ್ನೆ ಯೂಟ್ಯೂಬ್ಗೆ ಟೈಮ್ ಕೊಟ್ಟು ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಲ್ಲ. ಯಾಕಪ್ಪ ವಿಡಿಯೋ ಶೂಟ್ ಮಾಡ್ಕೊಂಡು ಯಾವಾಗ್ಲೂ ಯೂಟ್ಯೂಬ್ ಫೇಸ್ಬುಕ್ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇದಕ್ಕೆ ಸ್ವಾಮಿ ದುಡ್ಡು ಬರುತ್ತೆ, ಅದಕ್ಕೇನೆ ಯೂಟ್ಯೂಬ್ ಮಾಡೋದು. ನಾವು ಮನೇಲೆ ಕುತ್ಕೊಂಡು ಎಷ್ಟು ಜನ ಹೆಣ್ಮಕ್ಳು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದೊಂದು ರೂಪಿಗೂ ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ₹1 ಕೇಳೋಕ್ಕೂ ಹಸ್ಬೆಂಡ್ ಮೇಲೆ ತುಂಬಾ ಕಷ್ಟ ಆಗಿರುತ್ತೆ. ಅರೆ ನಮ್ದೇ ಅಂತ ಫೈನಾನ್ಷಿಯಲಿ ಸ್ವಲ್ಪನಾದ್ರೂ ನಾವು ಇಂಡಿಪೆಂಡೆಂಟ್ ಆಗಿದ್ರೆ ಯಾರನ್ನು ಕೇಳೋ ಅವಶ್ಯಕತೆ ಇರಲ್ಲ. ಹಾಗೆ ನಮ್ಮ ಹತ್ರ ನಾವು ದುಡ್ಡು ಸಂಪಾದನೆ ಮಾಡೋ ತರ ಆದ್ರೆ ಹಸ್ಬೆಂಡ್ಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ನಮ್ಮ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಾನು ಯಾಕಪ್ಪ ಈ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಕಷ್ಟ ಬಿದ್ದಿದ್ದೀನಿ ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ. ಯೂಟ್ಯೂಬ್ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ವಿಡಿಯೋ ಶೂಟ್ ಮಾಡೋದು ಕಷ್ಟ ಇರುತ್ತೆ, ಮನೆ ನೋಡ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು, ಹಾಗೆ ವಿಡಿಯೋ ಎಡಿಟಿಂಗು, ಥಂಬ್ನೇಲ್ ತುಂಬಾ ಕಷ್ಟ ಇರುತ್ತೆ ಯೂಟ್ಯೂಬ್ ಮಾತ್ರ. ಬಟ್ ಯೂಟ್ಯೂಬ್ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಇರುತ್ತೆ. ನಾವು ಪ್ರಯತ್ನ ಪಡ್ತಾ ಹೋದ್ರೆ ಮುಂದೊಂದಿನ ನಿಜ ಖುಷಿಯಾಗುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾನ್ ಪಟ್ಟಿರೋಂತ ಕಷ್ಟನ ನನಗೆ ಬಂದಿರೋಂತ ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ಎಲ್ಲ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಬಂದ ಎಲ್ಲ ಹೇಳಿದ್ದೆ ಅಲ್ವಾ. ಹೌದು, ಅದಕ್ಕೆ ನಾನು ಈ ವಿಡಿಯೋ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಾನು ದುಡ್ಡು ಸಂಪಾದನೆ ಮಾಡಿ ಇವಾಗ ನನ್ನ ಕಿವಿಲಿ ಇಟ್ಟಿರುವಂತ ಗೋಲ್ಡ್ ಇಯರಿಂಗ್ಸ್ ನ ನಾನು ಹಾಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನನಗ್ ಖುಷಿ ಇದೆ, ನಾನು ಸಂಪಾದನೆ ಮಾಡಿ ನಾನು ಇಯರಿಂಗ್ಸ್ ನ ಮಾಡಿಸ್ಕೊಂಡೆ ಅಂತ. ನನಗೆ ಯೂಟ್ಯೂಬ್ ಇಂದ ಎಷ್ಟಪ್ಪ ಪೇಮೆಂಟ್ ಬಂತು, ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಅಂತ ಎಲ್ಲಾ ನೋಡೋದಾದ್ರೆ ಟೋಟಲ್ ನನಗೆ ಯೂಟ್ಯೂಬ್ ಇಂದ ಎಷ್ಟು ಸಂಬಳ ಬಂದಿದೆ ಅಂದ್ರೆ ಒಂದು 50,000 ನಾನು ಯೂಟ್ಯೂಬ್ ಇಂದ ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ. ಹಾಗೇನೆ ಫೇಸ್ಬುಕ್ ಇಂದ ಎಷ್ಟಪ್ಪ ಸಂಪಾದನೆ ಮಾಡಿದೆ ಅಂತ ನಿಮ್ಗೆಲ್ರಿಗೂ ಡೌಟ್ ಇದೆ. ಹೌದು, ಫೇಸ್ಬುಕ್ ಇಂದ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ನಾನು ಕೂಡ ಮಾಡಿದ್ದೀನಿ. ಎಷ್ಟಪ್ಪ ಅಂದ್ರೆ 16,000ನ ನಾನು ಫೇಸ್ಬುಕ್ ಇಂದ ಕೂಡ ದುಡ್ದಿದ್ದೀನಿ. ಯಾವ್ದೂ ಸುಮ್ನೆ ಬರಲ್ಲ. ಸುಮ್ನೆ ನಾವು ಫೋನ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಸುಮ್ನೆ ನೋಡ್ತಾ ಇರ್ತೀವಿ ಅಲ್ವಾ. ಅದೇ ರೀತಿ ನಾವು ಒಬ್ರು ಯೂಟ್ಯೂಬರ್ ಆಗ್ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡನ್ನ ಅರ್ನ್ ಮಾಡ್ಬೇಕು ಅಂದ್ರೆ ಕಷ್ಟ ಬೀಳ್ಬೇಕು. ಯಾರೇ ಆಗ್ಲಿನಿ ಇವಾಗ ಬಂದ್ಬಿಟ್ಟು 10,000 ಕೊಡು ಅಂದ್ರೂ ಕೊಡಲ್ಲ. ಈಗ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀವಿ ಅಂದ್ರೂ ಕಷ್ಟ ಬೀಳಲೇಬೇಕು ಬೆಳಗಿಂದ ಸಾಯಂಕಾಲ ತನಕ. ಆದ್ರೆ ಇದು ನಾವೊಂದು ಫ್ಯಾಷನ್ ಆಗಿ ತಗೊಳ್ಳೋಣ. ಯಾವ ರೀತಿ ಅಂದ್ರೆ, ನಿಮಗೆ ಮನೇಲೇ ಇರ್ತೀರಾ, ಬೇಜಾರಾಗ್ತಾ ಇರುತ್ತೆ ಅಲ್ವಾ. ಏನಾದ್ರೂ ಮಾಡ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಬಂದ್ರೆ ಸ್ವಲ್ಪ ಕಷ್ಟ ಬಿದ್ದು ಸ್ಟ್ರಗಲ್ ಪಟ್ರೆ ನಿಜ ಖಂಡಿತ ಸಕ್ಸಸ್ ಸಿಗುತ್ತೆ. ಈಗ ನಾವೊಂದು ವಿಡಿಯೋ ಹಾಕಿದ ತಕ್ಷಣ 100 ವ್ಯೂಸು 10 ವ್ಯೂಸು ಈ ರೀತಿ ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾ ಹೋದ್ರೆ ನಿಜ ಒಂದಲ್ಲ ಒಂದೇ ಸಕ್ಸಸ್ ಸಿಗುತ್ತೆ. ಈಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಕೂಡ ತುಂಬಾ ಕಷ್ಟ ಬರುತ್ತೆ.
ಮುಂದೆ ಬಂದಿರೋದು. ಈಗ ನನಗೆ ಯೂಟ್ಯೂಬಲ್ಲಿ ನೀವೇ ನೋಡಿರೋ ತರ 70,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸುಮ್ಮನೆ ಯಾರು ಆಗಿಲ್ಲ. ಕೆಲವೊಂದ್ಸಲ ನಾನು ಎಷ್ಟೋ ಜನನ ಫ್ರೆಂಡ್ಸ್ನೇ ಆಗ್ಲಿ ಯಾರನ್ನೇ ಆಗ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕಾಡಿ ಬೇಡಿರೋದು ಉಂಟು. ಆ ಅನುಭವ ಯೂಟ್ಯೂಬ್ ಮಾಡಿರೋ ಸ್ಟಾರ್ಟಿಂಗ್ ಅಲ್ಲಿ ಯಾರ್ಯಾರು ಯೂಟ್ಯೂಬ್ ಮಾಡಿರ್ತಾರೆ 1,000 ಸಬ್ಸ್ಕ್ರೈಬರ್ ಆಗ್ಬೇಕು ಅಂತ ಯಾರಿಗೆ ಆಸೆ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಹೌದು, ಯಾರನ್ನು ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟ ತಕ್ಷಣನೇ ಏನೋ ಅವ್ರಿಗೆ ದುಡ್ಡು ಬಂದ್ಬಿಡುತ್ತೆ ಅನ್ನೋ ಜನ ಕೂಡ ಇದ್ದಾರೆ. ನಾನು ಕೂಡ ತುಂಬಾ ಕಷ್ಟ ಬಿದ್ದಿದ್ದೀನಿ. ಇವಾಗ ನನಗೆ ಅದೇ 70,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಆಯ್ತಾ. ಒಂದ್ ಕಾಲದಲ್ಲಿ ಒಂದ್ ಟೈಮಲ್ಲಿ ನಾನು ಕೂಡ ಒಂದೊಂದು ಸಬ್ಸ್ಕ್ರೈಬರ್ಗು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅನ್ನೋದು ನನಗೆ ಗೊತ್ತು. ಯಾರು ಈಗ ಕೆಲವರೊಬ್ರು ಯೂಟ್ಯೂಬರು ಯಾರೋ ವೈರಲ್ ಆದ್ರು, ಯಾರೋ ದೊಡ್ಡ ಯೂಟ್ಯೂಬರು ಅವ್ರಿಗೆಲ್ಲ ಸಬ್ಸ್ಕ್ರೈಬರ್ ತಾನಾಗೆ ಬಂದ್ಬಿಡ್ತಾರೆ. ಅದೇ ನಮ್ಮಂತ ಚಿಕ್ಕ ಪುಟ್ಟ ಯೂಟ್ಯೂಬರ್ಗಳು ಬೆಳಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ನಾವು ಎಲ್ಲೂ ಅಷ್ಟು ವೈರಲ್ ಆಗಿರಲ್ಲ, ಎಲ್ಲೂ ಫೇಮಸ್ ಆಗಿರಲ್ಲ. ಬಟ್ ನಮ್ಮಂತವ್ರು ನಾವು ಯೂಟ್ಯೂಬ್ ಮಾಡ್ತಾ ಇದೀವಿ ಅಂದ್ರೆ ಕಷ್ಟ ಬೀಳಲೇಬೇಕು. ನಿಜವಾಗ್ಲೂ ಖಂಡಿತ ಇವತ್ತು ನಾವು ಕಷ್ಟ ಬಿದ್ರೆ ಮುಂದೊಂದು ದಿನ ಸಕ್ಸಸ್ ಸಿಗುತ್ತೆ. ಕೆಲವೊಂದ್ಸಲಿ ನನಗೂ ವ್ಯೂಸ್ ಬರಲ್ಲ, ಇನ್ನೊಂದು ಆಗ್ತಾ ಇರ್ಲಿಲ್ಲ. ಮುಂಚೆಲ್ಲ ಆ ರೀತಿ ಆಗ್ತಾ ಇತ್ತು, ಆದ್ರೆ ನಾನು ಬಿಡ್ತಾ ಇರ್ಲಿಲ್ಲ. 10 ವ್ಯೂಸ್ ಬರ್ಲಿ, 20 ವ್ಯೂಸ್ ಬರ್ಲಿ, 10 ಜನ ನೋಡ್ತಾ ಇದಾರ ನಮ್ಮ ವಿಡಿಯೋನ ಬೇರೆಯವ್ರು ನೋಡ್ತಾ ಇದಾರೆ ಅಂತ ಖುಷಿ ಪಡ್ಬೇಕು. 100 ಜನ ನೋಡ್ತಾ ಇದಾರ, ಹೌದು 100 ಜನಕ್ಕೆ ನಮ್ಮ ವಿಡಿಯೋ ಇಷ್ಟ ಆಗ್ತೈತೆ ಅಂತ ಖುಷಿ ಪಡ್ಬೇಕು. ನಾವೆಲ್ಲೂ ನೇಮ್ ಆಗ್ಲಿ ಇದಾಗ್ಲಿ ಎಲ್ಲೂ ತಗೊಂಡಿರಲ್ಲ, ಎಲ್ಲೂ ಫೇಮಸ್ ಆಗಿರಲ್ಲ. ಬಟ್ ಇವಾಗ ಕಾಲಿಟ್ಟಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಕೆಲವರು ವ್ಯಂಗ್ಯಾಗಿ ನೋಡ್ತಾರೆ, ಫ್ರೆಂಡ್ಸೇ ಆಗ್ಲಿ ಆಡ್ಕೋತಾರೆ. ಒಂದಂತೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಮ್ ಜೊತೆಲಿರೋ ಫ್ರೆಂಡ್ಸ್ ಅಂತೂ ಯಾರನ್ನು ಸಪೋರ್ಟ್ ಮಾಡಲ್ಲ. ಇದಂತೂ ಖಂಡಿತ ಆಯ್ತಾ. ಜೊತೆಲಿರೋ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಎಲ್ಲೋ ಇರ್ತಾರೆ, ಯಾರು ಗೊತ್ತು ಗುರಿ ಇಲ್ದವ್ರನ್ನೇ ಸಪೋರ್ಟ್ ಮಾಡೋದು. ಇದು ನನಗಾಗಿರೋಂತ ಅನುಭವ. ಕೆಲವು ಫ್ರೆಂಡ್ಸು ನಾವು ಸ್ಟೇಟಸ್ ಆಗ್ಲಿ ಇನ್ನೊಂದಾಗ್ಲಿ ಸುಮ್ನೆ ನೋಡ್ತಾರೆ. ಈಗ ನನ್ಗುನು ಇರ್ತಾರೆ ಅಲ್ವಾ, ಫ್ರೆಂಡ್ಸ್ ಇರ್ತಾರೆ, ಬಟ್ ಅವ್ರು ಯಾರು ನೋಡಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೂನು ಈಗ 7,500 ಜನ ಇದ್ದಾರೆ ಅಲ್ವಾ. ಅಲ್ಲಿ ಹಾಕಿದ್ರು ಯಾರು ನೋಡಲ್ಲ. ನಮ್ಮನ್ನ ನೋಡೋರು, ಇಷ್ಟಪಡೋರು, ಗುರ್ತಿಸೋರು ಎಲ್ಲೋ ಒಬ್ರು ಇರ್ತಾರೆ, ಸಪೋರ್ಟ್ ಮಾಡೋರು. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾರಿಗೂ ವ್ಯೂಸ್ ಬರಲ್ಲ, ಕಷ್ಟ ಬೀಳಲೇಬೇಕು. ಈಗ ನಾನು ಹಂಗಂದ್ಕೊ ಕೂತಿದ್ರೆ ಅವತ್ತು ಇಲ್ಲಿ ಗಂಟ ಕಷ್ಟ ಬಿದ್ದು ವಿಡಿಯೋ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ನಾನಿಷ್ಟು ದುಡ್ಡನ್ನ ಸಂಪಾದನೆ ಮಾಡಕ್ಕೆ ಆಗ್ತಾ ಇಲ್ಲ. ನನಗೆ ಖುಷಿ ಇದೆ, ನನಗೆ ಹೆಮ್ಮೆ ಇದೆ. ಯಾಕೆಂದ್ರೆ ನನಗೆ ಗೋಲ್ಡ್ ಇಯರಿಂಗ್ಸ್ ನಂದು ಹಳೆದು ಸ್ವಲ್ಪ ಕಳೆದೋಗ್ಬಿಟ್ಟಿತ್ತು, ತಿರ್ಪು ಎಲ್ಲ. ಬರೀ ಗ್ಯಾರಂಟಿ ಓಲೆ ಇಟ್ಕೊಂಡು ಓಡಾಡ್ತಾ ಇದ್ದೆ. ಬಟ್ ನನಗೆ ಓಲೆ ತಗೋಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು. ಈಗ ನನ್ನ ಸ್ವಂತ ದುಡ್ಡಲ್ಲಿ ನಾನು ಯೂಟ್ಯೂಬ್ ಇಂದ ಬಂದಿರೋ ಅಂತ ಅಮೌಂಟ್ ಅಲ್ಲಿ ನಾನು ಇಯರಿಂಗ್ಸ್ ನ ಮಾಡಿಸ್ಕೊಂಡಿದ್ದೀನಿ. ಮುಂಚೆ ಇದೇ ತರ ನಾನು ಗ್ಯಾರಂಟಿ ಓಲೆನ ಹಾಕೊಂಡಿದ್ದೆ. ಅದೇ ರೀತಿ ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಜನ ಹೇಳ್ತಾ ಇದ್ರು ಇಯರಿಂಗ್ಸ್ ಚೆನ್ನಾಗಿದೆ ಅಂತ. ಅದಕ್ಕೆ ಅದೇ ರೀತಿಲಿ ನಾನು ಈ ಇಯರಿಂಗ್ಸ್ ನ ಮಾಡಿಸ್ಕೊಂಡಿದ್ದೀನಿ ಆಯ್ತಾ. ಈ ಇಯರಿಂಗ್ಸಿಗೆನೆ 40,000 ಆಯ್ತು. ಈಗ ನಾನು ಮಾಡಿಸ್ಕೊಂಡಲ್ಲೇ ಒಂದು 8 ತಿಂಗಳು ಆಯ್ತು. ಅವಾಗ ಅಲ್ಲೇನೆ ಅಮ್ಮ 1 ಗ್ರಾಮ್ ಚಿನ್ನ 15,000 ಆಯ್ತು. ಅವಾಗ ನಾನು ಮಾಡಿಸ್ಕೊಂಡೆ. ಈಗ ಫಸ್ಟ್ ಪೇಮೆಂಟ್ ಅಲ್ಲಿ ನೆನಪಾಗಿರುತ್ತೆ. ಅದೇನೆ ಸೆಕೆಂಡ್ ಪೇಮೆಂಟ್ ಬಂದಾಗ ಕೂಡ ಹಿಂಗೆ ಚಿಕ್ಕ ಪುಟ್ಟಕ್ಕೆ ಏನೇನಕ್ಕೂ ಖರ್ಚಾಗುತ್ತೆ ದುಡ್ಡಿದ್ದಾದ್ಮೇಲೆ. ನೆಕ್ಸ್ಟ್ ಈಗ ಫೇಸ್ಬುಕ್ ಪೇಮೆಂಟ್ ಬಂತು. ಈಗ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ನನಗೆ ತೋರಿಸ್ಕೊಂಡೆ, ಅಲ್ಲಿ ಖರ್ಚಾಯ್ತು. ನೆಕ್ಸ್ಟ್ ನನ್ನ ಮಗಗೂ ಕೂಡ ಹುಷಾರಿರ್ಲಿಲ್ಲ, ಅವನಿಗೂ ಬಿಟ್ಟು ಜ್ವರ ಬತ್ತಿತ್ತು. ಅವನಿಗೂ ಟೋಟಲ್ ಒಂದು 5,000 ಖರ್ಚಾಯ್ತು. ಅದನ್ನು ಕೂಡ ನನ್ನ ಹತ್ರ ಇದ್ದಿದ್ದಕ್ಕೆ ನಾನು ತೋರಿಸ್ದೆ ಅಲ್ವಾ. ಈ ರೀತಿ ನಾವು ಹಸ್ಬೆಂಡ್ಗೂ ಕೂಡ ಸಪೋರ್ಟಿವ್ ಆಗಿರ್ಬೇಕು. ಯಾವಾಗ್ಲೂ ಹಸ್ಬೆಂಡ್ಗೆನೆ ಡಿಪೆಂಡ್ ಆಗಿರ್ಬಾರ್ದು. ಅಂದ್ರೆ ಡಿಪೆಂಡ್ ಆಗಿರ್ಬೇಕು ಅಂದ್ರೆ ಗಂಡಂಗೆ ಬೆಲೆ ಕೊಡ್ಬಾರ್ದು, ಮರ್ಯಾದೆ ಕೊಡ್ಬಾರ್ದು ಅಂತ ಅಲ್ಲ. ಬಟ್ ಅವರು ದುಡಿತಾ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ನಾವು ಕೂಡ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಬೇಕು. ಈಗ ನಾನು ಕೂಡ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಹೌದು, ಕೆಲವ್ರು ಜನ ಯಾಕೆ ಯೂಟ್ಯೂಬ್ ಮಾಡ್ತಾರೆ, ಯೂಟ್ಯೂಬ್ ವಿಡಿಯೋ ಮಾಡ್ತಾರೆ, ಸುಮ್ಮನೆ ಯಾರು ಮಾಡಲ್ಲ, ಸುಮ್ಮನೆ ಟೈಮ್ ಯಾರು ಕೊಡಲ್ಲ. ದುಡ್ಡು ಬರುತ್ತೆ ಅದಕ್ಕೇನೆ ಯೂಟ್ಯೂಬ್ನ ಮಾಡ್ತಾರೆ. ಕೆಲವೊಂದಿಷ್ಟು ಜನಕ್ಕೆ
ಇನ್ನೂ ಡೌಟ್ ಇದೆ. ವಿಡಿಯೋ ಮಾಡ್ತಾ ಇರ್ತಾರೆ, ಬರಲ್ಲ. ಕಷ್ಟ ಬೀಳ್ಬೇಕು, $1 ಆಗ್ಬೇಕು ಅಂದ್ರೂ ತುಂಬಾ ಕಷ್ಟ ಇದೆ. ನಾನು ತುಂಬಾ ಕಷ್ಟ ಬಿದ್ದೇನೆ. ಮುಂದೆ ಬಂದಿರೋದು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ಇನ್ನು ಬೆಳೀತಾ ಇರ್ತೀನಿ. ಬಟ್ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತಾ ಇರಿ. ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ತನಕ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನಾನು ಯೂಟ್ಯೂಬ್ದು ಎಷ್ಟು ಪೇಮೆಂಟ್ ಬಂತು ಫೇಸ್ಬುಕ್ ಇಂದ ಅಂತ ಹೇಳಿದ್ದೀನಿ. ನಿಮ್ಗೇನಾದ್ರೂ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌದು, ಯೂಟ್ಯೂಬ್ ಫೇಸ್ಬುಕ್ ಇಂದ ದುಡ್ಡನ್ನ ನಾವು ಕೂಡ ಸಂಪಾದನೆ ಮಾಡ್ಬೋದು. ಇದೇ ರೀತಿ ನನ್ನ ಮೋಟಿವೇಟೆಡ್ ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ಇದೇ ರೀತಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಹೌದು, ಎಷ್ಟೆಲ್ಲ ಸಂಪಾದನೆ ಕೆಲವೊಬ್ರು ಯೂಟ್ಯೂಬರು ಅದರಿಂದನೇ ಬೆಳೆದಿದ್ದಾರೆ. ಈಗ ಯಾವುದು ಬೇಡ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬೇರೆ ಯಾರು ಯೂಟ್ಯೂಬರ್ ಹೆಸರು ತಗೊಂಡ್ಬಿಟ್ರೆ ಅವರು ಹಂಗೆ ಹಿಂಗೆ ಅಂತಾರೆ, ಬೇಡ. ಈಗ ಮಧ್ಯಮ ಕುಟುಂಬ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಮೇಡಮ್ಮು ಅವ್ರಿಗೆ ಏಜ್ ಆಗಿದೆ, ಆದ್ರೆ ಅವ್ರ ಹಸ್ಬೆಂಡು ವೈಫ್ ಅವ್ರಿಗೆ 3 ಜನ ಗಂಡು ಮಕ್ಕಳು, ಆಯ್ತಾ. ಬೇಕಾದ್ರೆ ಅವ್ರು ನೋಡಿ, ಅವ್ರ ಸ್ವಂತ ಯೂಟ್ಯೂಬ್ ಮಾಡ್ಬಿಟ್ಟು ಎಷ್ಟು ಸಂಪಾದನೆ ಮಾಡಿದ್ದಾರೆ, ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂದ್ರೆ ಆ ಮನೆ ನೋಡಕ್ಕೆ ಅರಮನೆ ಇದ್ದಂಗಿದೆ. ಅಷ್ಟು ಚೆನ್ನಾಗಿ ಆ ಮನೆನ ಕಟ್ಟಿಸ್ಕೊಂಡಿದ್ದಾರೆ, ಅಷ್ಟೇ ಫೆಸಿಲಿಟಿನ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಯೂಟ್ಯೂಬ್ ಅಲ್ಲಿ 6 ವರ್ಷ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅವರು ವಿಡಿಯೋ ಮಾಡ್ಕೊಂಡು ಮಾಡಿದ್ದು. ನಾವು ಒಂದಿನ ಆ ರೀತಿ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಬೀಳ್ಬೇಕು. ಇವತ್ತು ನಮ್ ನೇಮ್ ಯಾರಿಗೂ ಗೊತ್ತಿಲ್ಲ, ಮುಂದೊಂದಿನ ಇಂಥವ್ರಿದ್ರು ಅನ್ನೋದು ನೇಮ್ ಬಂದೇ ಬರುತ್ತೆ. ಅಲ್ಲಿಗಂಟ ಅದನ್ನು ನಾವು ಕಷ್ಟ ಬೀಳಲೇಬೇಕು. ಬೇರೆಯವ್ರು ಆಡ್ಕೋತಾರೆ, ಇನ್ನೊಬ್ರು ಆಡ್ಕೋತಾರೆ, ಫ್ರೆಂಡ್ಸ್ ಆಡ್ಕೋತಾರೆ, ಫ್ಯಾಮಿಲಿ ಆಡ್ಕೋತಾರೆ ಅನ್ನೋದೆಲ್ಲ ಬಿಟ್ಬಿಡಿ, ಆಯ್ತಾ. ನಿಮಗೆ ಹಸ್ಬೆಂಡ್ ಸಪೋರ್ಟಿವ್ ಆಗಿದಾರ, ನೀವು ಅವ್ರಿಗೆ ನಿಯತ್ತಾಗಿರಿ, ಆಯ್ತಾ. ಹಾಗಂತ ಫ್ರೀ ಬಿಟ್ಬಿಟ್ಟಿದ್ದಾರೆ, ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ಏನೇನೋ ಆಡಕ್ ಹೋಗ್ಬೇಡಿ. ಇದು ನಾನು ಹೇಳ್ತಾ ಇರೋದು. ಸಾಕಷ್ಟು ಜನ ತುಂಬಾ ರೀತಿ ಹಾಳಾಗಿರೋದು ಉಂಟು. ಹಾಗಂತ ದುಡ್ಡು ಸಂಪಾದನೆ ಮಾಡಿ, ಆಮೇಲೆ ನಾನು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ನಮಗೆ ಈಗೋ ಬರಬಾರ್ದು, ಆಯ್ತಾ. ನಾನು ಸ್ವಲ್ಪ ದುಡಿತಾ ಇದ್ದೀನಿ, ನನ್ನ ಹಸ್ಬೆಂಡ್ಗೆ ನಾನು ಸಪೋರ್ಟಿವ್ ಆಗಿದ್ದೀನಿ ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಆ ಮಧ್ಯಮ ಕುಟುಂಬದವರೇನೆ ಎಷ್ಟು ಚೆನ್ನಾಗಿರೋ ಮನೆ ಕಟ್ಸಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡಿ. ಅವ್ರ ವಿಡಿಯೋ ಅಂತೂ ನಂಗಂತೂ ತುಂಬಾ ಇಷ್ಟ. ಒಂದೊಂದ್ಸಲಿ ಅನ್ಕೋತೀವಿ, ನಾವಂತೂ ಆ ರೀತಿ ಆಗಕ್ಕಾಗಲ್ಲ, ನಾವಿನ್ನು ಚಿಕ್ಕ ಯೂಟ್ಯೂಬರ್ ಅಲ್ವಾ. ಯಾವ ರೀತಿ ಇದೆ, ಯಾವ ರೀತಿ ಮನೆ ಕಟ್ಸಿದ್ದಾರೆ, ಹೇಗಿದೆ ಗೊತ್ತಾ ಅವ್ರ ಮನೆ. ವಿಡಿಯೋಗಳು ನೋಡಕ್ಕೆ ಒಂಥರ ಖುಷಿ. ಅಷ್ಟೇ ಹಸ್ಬೆಂಡ್ ಕೂಡ ಸಪೋರ್ಟಿವ್ ಆಗಿದ್ದಾರೆ, ಮಕ್ಕಳು ಜೊತೆ ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ನೋಡ್ಬಿಟ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಯಾಕೆ ಅಂದ್ರೆ ನಾನು ಒಂದ್ ಟೈಮಲ್ಲಿ ಇದೇ ರೀತಿ ಯೂಟ್ಯೂಬ್ ಅಲ್ಲಿ ದುಡ್ಡು ಬರಲ್ಲ ಅಂತ ಅನ್ಕೊಂಡು, ಇವಾಗ ಅನ್ಸುತ್ತೆ ನಾನು ಯಾವಾಗ್ಲೋ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದಿತ್ತು ಅಂತ. ಈಗ ಏನಪ್ಪಾ ಯೂಟ್ಯೂಬ್ ಅಲ್ಲಿ ಒಂದು ಟ್ರಿಕ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಬೇಕು. ಸ್ವಲ್ಪ ದಿನ ನಾವು ಗ್ಯಾಪ್ ಕೊಟ್ರೆ ವ್ಯೂಸ್ ಬರಲ್ಲ, ವ್ಯೂಸ್ ಎಲ್ಲ ಡ್ರಾಪ್ ಆಗುತ್ತೆ. ಹೌದು, ನಂದು ಆಗೈತೆ. ಯಾಕೆಂದ್ರೆ ನಾನು ಪಾಪ ಉಟ್ಕೊಂಡು ಮಾಡೋದ್ರಿಂದ 2 months ಗ್ಯಾಪ್ ಕೊಟ್ಟೆ. ಯಾಕೆಂದ್ರೆ ಅವನಿಗೆ ಬಿಟ್ಟು ಜ್ವರ ಬರ್ತಾ ಇತ್ತು, ಬರೀ ಹಾಸ್ಪಿಟಲ್ ಅದು ಇದು ತಿರ್ಗಾಡೋದೇ ಆಗ್ತಿತ್ತು, ಅವನು ನೋಡ್ಕೊಳೋದೇ ಆಗ್ತಿತ್ತು. ಅದರಿಂದ ಈಗ ಮಕ್ಕಳು ಚಿಕ್ಕವರು ಇದ್ದಾಗಂತೂ ಒಂದು 6 ವರ್ಷ ಆಗಂಟ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅಂದ್ರೆ ಅಷ್ಟೇ ಹುಷಾರಾಗಿ ನೋಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ನನ್ನ ಮಗ ಒಂದು ಪ್ರಾಬ್ಲಮ್ ಆಗಿತ್ತು. ಈಗ 3 ತಿಂಗಳ ಹಿಂದೆ ಏನಪ್ಪಾ ಅಂದ್ರೆ ಅವನು ಕರ್ಪೂರ ತಿಂದ್ಬಿಟ್ಟಿದ್ದ. ಯಾವ ರೀತಿ ತಿಂದ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನಾನು ಇದು ವಿಡಿಯೋ ಮಾಡ್ಲೇಬೇಕು ಅಂತ ಅಲ್ಲ, ಕೆಲವೊಂದಿಷ್ಟು ಜನ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅನ್ನೋದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಏನಾಯ್ತು, ಯಾಕೆ, ಏನು, ಯಾವ ರೀತಿ ತಿಂದ್ಬಿಟ್ಟ, ಏನೇನಾಯ್ತು ಅಂತೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಗಂಟ ಕಾಯ್ತಾರಿ. ಹಾಗೆ ಇದೇ ರೀತಿ ಯೂಟ್ಯೂಬ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಮಾಡ್ಬೇಕಾದ್ರೆ ತುಂಬಾ ಡೌಟ್ಸ್ ಇತ್ತು. ಯಾರೂ ಹೇಳ್ಕೊಡಲ್ಲ, ನಮಗ್ ನಾವೇನೆ
ವಿಡಿಯೋ ಮಾಡಬೇಕು, ಶೂಟ್ ಮಾಡ್ಕೋಬೇಕು, ಎಡಿಟ್ ಮಾಡ್ಕೋಬೇಕು, ಯಾವ ರೀತಿ ವಾಯ್ಸ್ ಓವರ್ ಎಡಿಟಿಂಗ್ ಮಾಡ್ಕೋಬೇಕು. ಯೂಟ್ಯೂಬ್ ಮಾಡ್ತಾ 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 ನಮಗೆ ಒಂದು ಐಡಿಯಾಸ್ ಬಂದ್ಬಿಡುತ್ತೆ. ಯಾರೂ ಹೇಳ್ಕೊಡಲ್ಲ. ಯಾರಾದ್ರೂ ಹೇಳ್ಕೊಡಿ ಅಂದ್ರೆ ದುಡ್ಡು ತಗೋತಾರೆ, ಸುಮ್ಮನೆ ಯಾರು ಹೇಳ್ಕೊಡಲ್ಲ. ಆಯ್ತಾ, ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಯಾರನ್ನು ಸ್ಟಾರ್ಟಿಂಗ್ ಅಲ್ಲೇ ಬಂಡವಾಳ ಹಾಕಕ್ ಹೋಗ್ಬೇಡಿ. ಫ್ಯಾಷನ್ ಆಗಿ ತಗೊಳ್ಳಿ, ಸುಮ್ನೆ ಹಾಕ್ತಾ ಇರಿ. ನಿಮ್ ಖುಷಿಗೋಸ್ಕರ ಹಾಕ್ತಾ ಇರಿ, ನಿಮ್ ಮೆಮೊರಿಗೋಸ್ಕರ ಹಾಕ್ತಾ ಇರಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇರ್ತಾರೆ, ವ್ಯೂಸ್ ಬರಲ್ಲ ಅಂತ ಬಿಟ್ಬಿಡ್ತಾರೆ. ಕೆಲವೊಂದ್ಸಲ ನಾನು ಅದೇ ರೀತಿ ಮಾಡಿದೀನಿ. ನನಗೆ ಪೇಮೆಂಟ್ ಬಂದ್ಮೇಲೆ ವಿಡಿಯೋ ಕೂಡ ಮಾಡಿದೀನಿ. ಯಾಕೆ ಅಂದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ, ಪಾಪು ನೋಡ್ಕೊಂಡು ಎಲ್ಲ ವಿಡಿಯೋ ಮಾಡೋಕ್ಕೋಸ್ಕರ. ಅದರಿಂದ ಅಷ್ಟೇ. ನಿಮ್ಗೆ ಹೌದು, ಫೇಸ್ಬುಕ್ ಯೂಟ್ಯೂಬ್ ಇಂದೆಲ್ಲ ದುಡ್ಡು ಸಂಪಾದನೆ ಮಾಡ್ಬೋದು. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ. ಪ್ಲೀಸ್ ಶ್ವೇತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ನಮ್ಮಂತ ಚಿಕ್ಕ ಯೂಟ್ಯೂಬರ್ ಅಂತ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡಿ. ಅದನ್ನೇ ಮಾಡೋದು ಜನ. ಈಗ ನಮ್ಮ ಫ್ರೆಂಡ್ಸ್ಗಳೇ ಆಗ್ಲಿ, ಅವಳೇನೋ ಬೆಳಿತಾಳೆ ಅಂದ್ರೆ ಬೆಳೆಯಕ್ಕೆ ಯಾರು ಬಿಡಲ್ಲ. ಕೆಲವೊಂದಿಷ್ಟು ಜನ ಬಿಡ್ತಾರೆ, ಕೆಲವೊಂದಿಷ್ಟು ಜನ ಬಿಡಲ್ಲ, ಸಪೋರ್ಟ್ ಮಾಡಲ್ಲ. ಈಗ ನನ್ಗಾಗಿರುವಂತ ಅನುಭವನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಾನ್ ಕಷ್ಟ ಬಿದ್ದಿರೋದು ಯೂಟ್ಯೂಬ್ ಅಲ್ಲಿ ನನಗೆ ಗೊತ್ತು. ನಾನು ಇವತ್ತು ಕಷ್ಟ ಬಿದ್ದಿದ್ದೀನಿ, ನಾನು ಕಷ್ಟ ಪಟ್ಟಿದ್ದೀನಿ. ನಾನು ಯಾರ ಹತ್ರನೂ ಎಡಿಟಿಂಗ್ ಮಾಡ್ಕೊಡಿ, ತಮ್ನೇಲ್ ಮಾಡ್ಕೊಡಿ, ಇನ್ನೊಂದು ಮಾಡ್ಕೊಡಿ ಅಂತ ಕೇಳಿಲ್ಲ. ಎಷ್ಟೇ ಕಷ್ಟ ಆದ್ರೂ ನಾನೇ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ. 70,000 ಜನನ ಸಬ್ಸ್ಕ್ರೈಬರ್ನ ಗಳಿಸಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ. ಇನ್ನ 1,00,000 ಆಗೋ ಗಂಟ ವೆಯ್ಟ್ ಮಾಡ್ತೀನಿ. ನಿಮ್ ಸಪೋರ್ಟ್ ಎಲ್ಲ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಗೆ ಹೇಳ್ತಾ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದನಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರು ಮಿಸ್ ಮಾಡಬೇಡಿ. ನೀವು ಕೂಡ ಇವತ್ತೇನೆ ಸುಮ್ಮನೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಂತ ನೋಡ್ತಾ ಇದ್ರೆ ಇವತ್ತೇ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತು ನಾವು ಕಷ್ಟ ಬಿದ್ರೇನೆ ಮುಂದೆ ಚೆನ್ನಾಗಿರಕ್ಕೆ ಸಾಧ್ಯ. ಆಯ್ತಾ, ಇವತ್ತು ನಾವು ಕೂತು ತಿಂದ್ರೆ ಮುಂದೆ ನಾವು ಮಲ್ಕೊಂಡ್ ತಿನ್ನಕ್ಕಾಗಲ್ಲ. ಅವಾಗ ದುಡಿಲೇಬೇಕಾಗುತ್ತೆ. ಇವಾಗಿಂದನೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಕಷ್ಟ ಬೀಳ್ತಾ ಹೋದ್ರೆ ಮುಂದೊಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದನಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ, ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದನಿಗೆ ಮತ್ತೆ ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್.